ಭಾರತದ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವ ಕಂಪ್ಲಿ ಇಂದು ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಈ ಕಂಪ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿರಂತರ ಶ್ರಮ ವಹಿಸುತ್ತಿರುವವರು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿ, ಕಂಪ್ಲಿ ಕ್ಷೇತ್ರದ ಪ್ರಸ್ತುತ ಶಾಸಕರು ಜೆಎನ್ ಗಣೇಶ್. ಜನರ ದಿನನಿತ್ಯದ ಬದುಕು ಸುಗಮವಾಗಬೇಕು, ಗ್ರಾಮದಿಂದ ಪಟ್ಟಣದವರೆಗೆ ಸಂಪರ್ಕ ಬಲವಾಗಬೇಕು ಎಂಬ ದೃಷ್ಟಿಯಿಂದ ಶಾಸಕರಾದ ಜೆಎನ್ ಗಣೇಶ್ ಅವರು ಕಂಪ್ಲಿ ತಾಲೂಕಿನಲ್ಲಿ ವಿಶಾಲ ರಸ್ತೆ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಅದರ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು: ಜಾವೂಕು ಗ್ರಾಮದಿಂದ ಡಿ ಸೋಮಲಾಪುರ ರಸ್ತೆ 1 ಕೋಟಿ ರೂಪಾಯಿ, ದೇವಲಾಪುರ ಗ್ರಾಮದಿಂದ ಸುಗ್ಗೇನಹಳ್ಳಿ ರಸ್ತೆ 6.50 ಕೋಟಿ ರೂಪಾಯಿ, ದೇವಸಮುದ್ರ ಗ್ರಾಮದ ಕಮಾನಿನಿಂದ ಕೃಷ್ಣನಗರ ಕ್ಯಾಂಪ್ ರಸ್ತೆ 4.90 ಕೋಟಿ ರೂಪಾಯಿ, ಫ್ಯಾಕ್ಟರಿ ರಸ್ತೆಯಿಂದ ನಂಬರ್ 10 ಮುದ್ದಾಪುರ ಕ್ರಾಸ್ ರಸ್ತೆ, ಫ್ಯಾಕ್ಟರಿ ಸ್ವಾಗತ ಕಮಾನಿನಿಂದ ದೇವಸಮುದ್ರ ಕಾಲುವೆವರೆಗೆ ರಸ್ತೆ 2 ಕೋಟಿ ರೂಪಾಯಿ, ಪ್ರಭು ಕ್ಯಾಂಪ್ ಸ್ವಾಗತ ಕಮಾನಿನಿಂದ ಚಿಕ್ಕಜಾಯಿಗನೂರು ರಸ್ತೆ 6 ಕೋಟಿ ರೂಪಾಯಿ, ತಳವಾರ ಓಣಿ ಸ್ವಾಗತ ಕಮಾನಿನಿಂದ ಜೋಗಿ ಕಾಲುವೆವರೆಗೆ ರಸ್ತೆ 50 ಲಕ್ಷ ರೂಪಾಯಿ, ಅಂಬೇಡ್ಕರ್ ಸರ್ಕಲ್ನಿಂದ ಕೊಟ್ಟಾಲ್ ರಸ್ತೆ ಕಾಲುವೆವರೆಗೆ 7.80 ಕೋಟಿ ರೂಪಾಯಿ, ಹೊಸ ನೆಲ್ಲುಡಿಯಿಂದ ಚಿಕ್ಕಜಾಯಿಗನೂರು ರಸ್ತೆ 1 ಕೋಟಿ ರೂಪಾಯಿ, ಹಳೆ ನೆಲ್ಲುಡಿ ಬಾಳಪುರ ರಸ್ತೆ 4 ಕೋಟಿ ರೂಪಾಯಿ, ಎಮ್ಮಿಗನೂರು ಬೈಪಾಸ್ ರಸ್ತೆ 1 ಕೋಟಿ ರೂಪಾಯಿ, ವರ್ವಾಯಿ ಕ್ರಾಸ್ನಿಂದ ವರ್ವಾಯಿವರೆಗೆ ರಸ್ತೆ 4.86 ಕೋಟಿ ರೂಪಾಯಿ, ಕಂಪ್ಲಿಯಿಂದ ಸನಾಪುರ ರಸ್ತೆ 7 ಕೋಟಿ ರೂಪಾಯಿ, ರಾಮಸಾಗರ ಗ್ರಾಮದಿಂದ ಕಣಿವೆ ತಿಮ್ಮಲಾಪುರದವರೆಗೆ ರಸ್ತೆ 3 ಕೋಟಿ ರೂಪಾಯಿ, ಗಣೇಶಗುಡಿಯ ವಿದ್ಯಾಪೀಠ ರಸ್ತೆಯ ಕಾಲುವೆ ಮೇಲಿನ ರಸ್ತೆ ಮೂಲಕ ಕಣಿವೆ ತಿಮ್ಮಲಾಪುರ ರಸ್ತೆ ಉಪ್ಪಾರಹಳ್ಳಿಯಿಂದ ಚಿನ್ನಾಪುರ ಗ್ರಾಮದವರೆಗೆ ರಸ್ತೆ 1.10 ಕೋಟಿ ರೂಪಾಯಿ. ಇದಕ್ಕೂ ಜೊತೆಗೆ ಪ್ರಸ್ತುತ ಕಾಮಗಾರಿ ನಡೆಯುತ್ತಿರುವ ಪ್ರಮುಖ ರಸ್ತೆ ಯೋಜನೆಗಳು: ಕಂಪ್ಲಿ ಹೊಸ ಬಸ್ ನಿಲ್ದಾಣದಿಂದ ನಂಬರ್ 10 ಮುದ್ದಾಪುರದವರೆಗೆ ರಸ್ತೆ 4 ಕೋಟಿ ರೂಪಾಯಿ, ದೇವಲಾಪುರ ಗ್ರಾಮದಿಂದ ಜಿಂದಾಲ್ ರಸ್ತೆ 1 ಕೋಟಿ ರೂಪಾಯಿ, ವಾಲ್ಮೀಕಿ ಸರ್ಕಲ್ನಿಂದ ಕಣಿವೆ ತಿಮ್ಮಲಾಪುರ ಕ್ರಾಸ್ ವರೆಗೆ ರಸ್ತೆ 10 ಕೋಟಿ ರೂಪಾಯಿ, ಕಂಪ್ಲಿ ಪಟ್ಟಣದ ನಡವಾಳು ಮಸೀದಿಯಿಂದ ಜೋಗಿ ಕಾಲುವೆವರೆಗೆ ರಸ್ತೆ 2 ಕೋಟಿ ರೂಪಾಯಿ, ಎಮ್ಮಿಗನೂರು ಕುರುಗೋಡು ರಸ್ತೆ. ಈ ಎಲ್ಲಾ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಗ್ರಾಮೀಣ ಭಾಗಗಳ ಪ್ರಗತಿಗೆ ದಾರಿ ಮಾಡಿಕೊಟ್ಟು ವ್ಯಾಪಾರ, ಕೃಷಿ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತಿವೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ. ಶ್ರೀ ಜೆಎನ್ ಗಣೇಶ್ ಅಣ್ಣವರು ಶಾಸಕರಾದ್ಮೇಲೆ ನಮ್ಮ ಗ್ರಾಮಕ್ಕೆ ಕಡಿಮೆ ತಿಮ್ಮಲಾಪುರ ರಸ್ತೆಗಳನ್ನು ಡಾಂಬರೀಕರಣ ಆಗಿರ್ಬೋದು, ಕಾಂಕ್ರೀಟೀಕರಣ ಆಗಿರ್ಬೋದು, ಎಲ್ಲಾ ರೀತಿಯಿಂದ ರಸ್ತೆಗಳನ್ನು ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಂಪ್ಲಿ ಸನಾಪುರ ರಸ್ತೆ ಇದು ತುಂಬ ಹಾಳಾಗಿತ್ತು. ಮನುಷ್ಯರಾಗಲಿ ಸೈಕಲ್ ಆಗಲಿ ನಡೆದಾಡೋದು ಭಾಳ ಕಷ್ಟ ಇತ್ತು. ಅಂತ ಈ ರಸ್ತೆಯನ್ನು ನಮ್ಮ ಶಾಸಕರಾದಂಥ ಶ್ರೀಯುತ ಜೆಎನ್ ಗಣೇಶ್ ಸರ್ ಅವರು ಈ ರಸ್ತೆಯನ್ನು ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ರಸ್ತೆಯ ಗುಣಮಟ್ಟ ಕೂಡ ಬಹಳ ಚೆನ್ನಾಗಿ ಕಾಪಾಡಬೇಕಂತಂದೇಳಿ ಅವರು ಗುತ್ತಿಗೆದಾರರಿಗೂ ಕೂಡ ಮಾತಾಡಿ ಉತ್ತಮ ಒಳ್ಳೆಯ ರಸ್ತೆಯನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ರಸ್ತೆ ರಿಪೇರಿ ಆಗಿದ್ದು ಅನೇಕ ಜನ ಬಂದವರು ಇಲ್ಲಿ ಯಾವ ಒಂದು ರಸ್ತೆ ಮಾಡಿದ್ದಿಲ್ಲ. ಮಾನ್ಯ ಶಾಸಕರು ಗಣೇಶ್ ಅವರು ಈ ಒಂದು ಮನೆಯನ್ನು ಪರಿಷ್ಕರಣೆಗೊಂಡು ಈ ನಮ್ಮ ದಿನೇ ಹೋಗುವ ರಸ್ತೆ ಮಾಡಿರೋದಕ್ಕೆ ಅವರಿಗೆ ಧನ್ಯವಾದಗಳು. ಪ್ರತಿ ಒಂದು ಹಳ್ಳಿ ನಮ್ಮ ಇಡೀ ಕಂಪ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ನಮ್ಮ ಗಣೇಶನ ಬಿಟ್ಟ ಮೇಲೆ ಬೇರೆ ಯಾರೂ ಮಾಡಿಲ್ಲ. ಇದು ಕೇವಲ ರಸ್ತೆ ನಿರ್ಮಾಣವಲ್ಲ, ಇದು ಭವಿಷ್ಯ ನಿರ್ಮಾಣ. ಜನಸಾಮಾನ್ಯರ ಅಗತ್ಯಗಳನ್ನು ಅರಿತು ಭರವಸೆಯ ಆಡಳಿತ ನೀಡುತ್ತಿರುವ ಕಂಪ್ಲಿ ಕ್ಷೇತ್ರದ ಶಾಸಕರು ಜೆಎನ್ ಗಣೇಶ್ ಅವರ ಅಭಿವೃದ್ಧಿ ಕನಸುಗಳು ಇಂದು ನೆಲದ ಮೇಲೆ ಸಾಕಾರವಾಗುತ್ತಿವೆ. ಅಭಿವೃದ್ಧಿಗೆ ದಾರಿ, ಪ್ರಗತಿಗೆ ಗತಿ, ಅದು ಕಂಪ್ಲಿ.